ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಂತೂ ಇಂತೂ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತೂ ಮುಗಿಸಿದ್ದೀರಾ. ನೆಕ್ಸ್ಟ್ ಇನ್ನು ಬರಬೇಕಾಗಿರೋದು ಸೆಕೆಂಡ್ ರೌಂಡ್ ರಿಸಲ್ಟ್ಸು. ಈ ಒಂದು ರಿಸಲ್ಟ್ಸ್ಗೋಸ್ಕರನೇ ಆಲ್ಮೋಸ್ಟ್ ನೀವು ಎಷ್ಟು 2 ಮಂತ್ಸು ಎಕ್ಸಾಮ್ಸು ಸೇರಿಸಿ 3 to 4 ಮಂತ್ಸು ಈ ಒಂದು KCETಗೆ ಸ್ಪೆಂಡ್ ಮಾಡಿದ್ದೀರಾ. ನೀವು ಎಕ್ಸಾಮ್ಸ್ನ ಬರೆದಿರ್ತೀರಾ, ಅದರ ನೆಕ್ಸ್ಟು ರಿಸಲ್ಟ್ಸ್ಗೆ ವೆಯ್ಟ್ ಮಾಡಿ, ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡಿ, ನೆಕ್ಸ್ಟು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ವೆಯ್ಟಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೂ ಮುಂಚೆ ನೀವು ಏನೆಲ್ಲ ರೆಡಿ ಮಾಡ್ಕೊಂಡಿರಬೇಕು, ಅಂದರೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದು ತಲೆಯಲ್ಲಿ ಇರಲಿ, ಏನು ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಈ ವರ್ಷ ಇದೆ, ಬಟ್ ಅದು ಪ್ರೋಸೆಸ್ ಡಿಫ್ರೆಂಟ್ ಆಗಿದೆ. ಅದು ಒಂದು ನಿಮ್ಮ ಮೈಂಡಲ್ಲಿ ಇರಲಿ. ಯಾಕೆಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಆದಷ್ಟು ಬೇಗ 20K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ನೆಕ್ಸ್ಟು, ಈಗ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಯಾವಾಗ ಬರುತ್ತೆ ಅಂತ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಫಸ್ಟು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅಥವಾ ಪ್ರಾವಿಸ್ನಲ್ ರಿಸಲ್ಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಅದು ನಿಮಗೆ 29th ಮಧ್ಯಾಹ್ನ 1 ಗಂಟೆ ನಂತರ ಅಂತ ತಿಳಿಸಿದ್ದಾರೆ. ಸೊ ಆ ಒಂದು ಇಲ್ಲಿ ನೋಡ್ತಾ ಇದ್ದಿಲ್ಲ, ಈ ಒಂದು ಶೆಡ್ಯೂಲೆಲ್ಲ ಮೆನ್ಷನ್ ಮಾಡಿದ್ದಾರೆ. 29th ಮಧ್ಯಾಹ್ನ 1 ನಂತರ, ಅಂದರೆ ನಿಮಗೆ ಮಧ್ಯಾಹ್ನ 1 ನಂತರ ಅಂದರೆ ಯಾವಾಗ ಬೇಕಾದ್ರೂ ರಿಲೀಸ್ ಆಗ್ಬೋದು. ರಿಲೀಸ್ ಆದಮೇಲೆ ಫಸ್ಟ್ 10 minutes ಯಾರೆಲ್ಲ ಚೆಕ್ ಮಾಡ್ತಾರೆ ಅವ್ರಿಗೆ ಮಾತ್ರ ಆ ಒಂದು ದಿನ ಆ ಒಂದು ರಿಸಲ್ಟ್ಸ್ ಅಂದರೆ ಗೊತ್ತಾಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಒಂದು 10 minutes ಆದಮೇಲೆ ಪ್ರತಿಯೊಬ್ಬರೂ ಚೆಕ್ ಮಾಡೋಕ್ಕೆ ಹೋದಾಗ ಅದು ಸರ್ವರ್ ಬ್ಯುಸಿ ಆಗುತ್ತೆ. ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ರಿಸಲ್ಟ್ಸ್ ಬಿಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆವಾಗ ನೀವು ಇಮಿಡಿಯೇಟ್ಲಿ ಚೆಕ್ ಮಾಡ್ಕೋಬೋದು. ನಿಮಗೆ 29th ಏನು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಇದು ಮಾಕ್. ಈಗ ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಅಡ್ಮಿಷನ್ ಆಗಬೇಕಾ? ಖಂಡಿತ ಇಲ್ಲ. ಈಗ ಮಾಕ್ ಆದಮೇಲೆ ಏನು ಮಾಡ್ತಾರೆ, ಈಗ MCCದು ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಆವಾಗ ಈ MCCಲೂ ಯಾರಿಗೆಲ್ಲ ಸೀಟ್ ಸಿಕ್ಕಿರುತ್ತೆ, MBBS ಸೀಟ್ಸು, ಆವಾಗ KEಯಿಂದ ಕ್ವಿಟ್ ಆಗ್ತಾರೆ. KEಯಲ್ಲೂ ಸೀಟ್ ಸಿಕ್ಕಿ MCCಲೂ ಸೀಟ್ ಸಿಕ್ಕಿದಾಗ ಅದು ನೆಕ್ಸ್ಟು ಪ್ರಾಬ್ಲಮ್ ಆಗುತ್ತೆ ಅಂತ KE ಅವ್ರು ಏನು ಮಾಡಿದ್ದಾರೆ, ಈ ವರ್ಷ MBBS ಸ್ಟೂಡೆಂಟ್ಸ್ ಅಂದರೆ MBBS ಆಸ್ಪಿರೆಂಟ್ಸ್ ಯಾರೆಲ್ಲ ಇರ್ತಾರೆ, KE ಕಡೆಯಿಂದ ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಮಾಕ್ ರಿಸಲ್ಟ್ಸ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟು ಮತ್ತು ಮಾಕ್ ಅಲಾಟ್ಮೆಂಟ್ ಎರಡೂ ಸೇಮ್ ಇರುತ್ತೆ. 99% ಸೇಮ್ ಇರುತ್ತೆ. ನೀವು ಅದರಲ್ಲಿ ಚೆಕ್ ಮಾಡಿಕೊಂಡು, ಈಗ ಮಾಕಲ್ಲಿ ಅಕಸ್ಮಾತ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಅಂದರೆ MBBS ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಈ ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅದರಲ್ಲೂ ಸಿಕ್ತು ಅಂತ ಹೇಳಿದ್ರೆ ಇವರು KE ಕಡೆಯಿಂದ ಕ್ವಿಟ್ ಆಗ್ಬೋದು. ಆವಾಗ ಇನ್ನೊಬ್ಬ ಸ್ಟೂಡೆಂಟ್ ಯಾರು ಇರ್ತಾರೆ KE ಕಡೆಯಿಂದ MBBS ಪಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಅವ್ರಿಗೆ ಆ ಒಂದು ಸೀಟ್ ಅಲಾಟ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಮತ್ತೆ ಸಾಫ್ಟ್ವೇರ್ನ ರನ್ ಮಾಡ್ತಾರೆ. ಯಾವಾಗ ಸೀಟೆಲ್ಲ ಕ್ಯಾನ್ಸಲ್ ಆಗಿ ಅಲ್ಲಿಗೆ MCCಗೆ ಹೋಗ್ಬೇಕಾಗಿದ್ದವ್ರು MCC ಕಡೆ ಹೋದಾಗ, ನೆಕ್ಸ್ಟು ಇಲ್ಲಿ ಮತ್ತೆ ಈ ಒಂದು ಸಾಫ್ಟ್ವೇರ್ನ ರನ್ ಮಾಡಿದಾಗ ಮತ್ತೆ ಅಲಾಟ್ಮೆಂಟ್ ಅನ್ನೋದನ್ನ ಮಾಡುತ್ತೆ. ಆವಾಗ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನು ಚೇಂಜಸ್ ಆಗೋದಕ್ಕೆ ಹೋಗಲ್ಲ. ಆಲ್ಮೋಸ್ಟ್ 99% ಈಗ ಸೆಕೆಂಡ್ ರೌಂಡ್ ಮಾಕ್ ಅಥವಾ ಪ್ರಾವಿಸ್ನಲ್ ಅಲಾಟ್ಮೆಂಟಲ್ಲಿ ಏನು ಬರುತ್ತೋ ಫೈನಲ್ ಅಲಾಟ್ಮೆಂಟಲ್ಲೂ ಅದೇ ಬರುತ್ತೆ. ನೆಕ್ಸ್ಟು, ನಿಮ್ಮ 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ಈ ಅಂತಿಮ ಫಲಿತಾಂಶ ಪ್ರಕಟಣೆ ಯಾವಾಗ ಬರ್ಬೋದು ಅಂತ ಹೇಳಿದ್ರೆ ನಿಮಗೆ 29th ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟು ನಿಮಗೆ ಸೆಪ್ಟೆಂಬರ್ 1 ಅಥವಾ ಸೆಪ್ಟೆಂಬರ್ 2ಗೆ ನಿಮ್ಮ ಫೈನಲ್ ಅಲಾಟ್ಮೆಂಟ್ ಬರ್ಬೋದು. ನಿಮಗೆ ಈ ಒಂದು ಫೈನಲ್ ಅಲಾಟ್ಮೆಂಟ್ ಬಂದ ಮೇಲೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕಾಗೋದು. ಈಗ ಏನು ಮಾಕ್ ಅಥವಾ ತಾತ್ಕಾಲಿಕ ಅಂತ ಇದೆಯಲ್ಲ, ಇದು ಬಂದಾಗ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಮತ್ತು ಕಾಲೇಜ್ನ ನಿಮಗೆ ಈಗ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋದಕ್ಕೆ ಕೊಡೋದು ಡೌಟು. ಯಾಕೆಂತ ಹೇಳಿದ್ರೆ ಲಾಸ್ಟ್ ಇಯರೆಲ್ಲ ನೋಡಿದ್ದೀನಿ, ನಿಮಗೆ ಆ್ಯಡ್ ಮಾಡೋದಕ್ಕೆ ಕೊಡೋದು ತುಂಬ ಡೌಟು. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅದು ನೆಕ್ಸ್ಟು ಬೇರೆ ಪ್ರೊಸೀಜರ್ ಇದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಅವರು ಸರಿಯಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ. ಸೊ ಅವ್ರಿಗೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅವರು ಈಗ ಸೆಕೆಂಡ್ ರೌಂಡಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ, ಚಾಯ್ಸ್ 1 ಮತ್ತು ಚಾಯ್ಸ್ 4 ಇದು ಓಕೆನೆ, ಬಟ್ ಅವರು ಮುಂಚೆನೇ ತಿಳಿಸ್ಬೇಕಿತ್ತು. ಈಗ ನೋಡಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಏನು, ನಿಮಗಿರೋದು 2 ಚಾಯ್ಸ್ 1 ಮತ್ತು ಚಾಯ್ಸ್ 4. ಇಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಸೆಕೆಂಡ್ ರೌಂಡಲ್ಲಿ, ಇಲ್ಲ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ಅದಕ್ಕೇ ಈಗ ಮುಂಚೆನೇ ತಿಳಿಸಿದರೆ ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ತಾಯಿದ್ರು. ಬಟ್ ಈಗ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರಲ್ಲ. ಆಮೇಲೆ ಇನ್ನೊಂದು, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಏನು ಮಾಡಿರ್ತೀರಾ, ಈಗ ನಾನು 3rd ರೌಂಡಲ್ಲಿ ಅಡ್ಮಿಷನ್ ಆಗ್ತೀನಿ ಅಂತ ನಿಮ್ಮ ಮನೆಗೆ ಹೇಳಿರ್ತೀರಾ. ಆವಾಗ ಏನಾಗುತ್ತೆ, ಫೀಸ್ ಪೇಮೆಂಟ್ ರೆಡಿ ಮಾಡ್ಕೊಂಡಿರಲ್ಲ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೀವು 3rd ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಸೆಕೆಂಡ್ ರೌಂಡಲ್ಲಿ ಅಂದರೆ ಸೀಟ್ ಸಿಕ್ಕಿದಾಗ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ಕೂಡ ನೀವು 3rd ರೌಂಡ್ಗೆ ಹೋಗ್ಬೇಕಾ ಅಥವಾ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ, ಫೀಸ್ ಪೇಮೆಂಟ್ ಕಂಪಲ್ಸರಿ. ನೀವು ಫೀಸ್ ಪೇಮೆಂಟ್ ಮಾಡಿ, ಈಗ ಚಾಯ್ಸ್ 1 ಚೂಸ್ ಮಾಡಿ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ಆವಾಗ ಮಾತ್ರ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಎಂಟ್ರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಮಾಡ್ಕೊತಾರೆ. ಆದ್ದರಿಂದ ನಿಮ್ಮ ಪೇರೆಂಟ್ಸ್ಗೆ ತಿಳಿಸೋದು ನಿಮ್ಮ ಜವಾಬ್ದಾರಿ. ಈಗ ನಿಮಗೆ ಆಲ್ಮೋಸ್ಟ್
ಎಷ್ಟು ದಿನ ಇದೆ, ಇನ್ನೂ ಒಂದು 3 to 4 ಡೇಸ್ ಸಿಗ್ಬೋದು. ಅಷ್ಟರೊಳಗಡೆ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ, ಅಂದರೆ ಚಾಯ್ಸ್ ಎಂಟ್ರಿ ಎಲ್ಲ ಇರುತ್ತಲ್ಲ, ನಿಮಗೆ 1 ವೀಕ್ ಸಿಗ್ಬೋದು. 1 ವೀಕ್ ಒಳಗಡೆ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದ್ರೆ ನೀವು, ಆವಾಗ ಅವರು ಆ ಒಂದು ಅಮೌಂಟ್ನ ರೆಡಿ ಮಾಡ್ಬೋದು. ಇದೊಂದನ್ನು ಮಿಸ್ ಮಾಡಿಬಿಡಿ. ನೆಕ್ಸ್ಟು ಈ ಒಂದು ಫೀಸ್ ಪೇಮೆಂಟ್ ಆದಮೇಲೆ ನೆಕ್ಸ್ಟು ನಿಮ್ಮದು ಪ್ರೊಸೀಜರ್ ಏನು ಅಂತ. ಈಗ ನೋಡಿ, ನೀವು KE ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಹಿಂದಿನ ವರ್ಷದ ಪ್ರವೇಶ ಸೆಲೆಕ್ಟ್ ಮಾಡಿ, ಅಲ್ಲಿ ಹಿಂದಿನ ವರ್ಷದ ವಿವರಗಳು ಇಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಏನು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇರುವಂಥದ್ದೇ ಈ ಒಂದು ಪ್ರಾವಿಸ್ನಲ್ ಅಲಾಟ್ಮೆಂಟು. ಸೊ ಆ ಒಂದು ಪ್ರಾವಿಸ್ನಲ್ ಅಲಾಟ್ಮೆಂಟ್ಗೆ ನಿಮಗೆ ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಲಿಂಕ್ ಅಂತ. ಆ ಒಂದು ಲಿಂಕ್ ಮುಖಾಂತರ ನೀವು ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಬಿಡ್ತಾರೆ. ಇಲ್ಲಿ ಇದನ್ನು ರಿಲೀಸ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ 5 ಡೇಸ್ ತೊಗೊಂಡಿದ್ದಾರೆ ಲಾಸ್ಟ್ ಇಯರ್ದು ಡೇಟಾ ನೋಡಿದ್ರೆ. ನೆಕ್ಸ್ಟು ಪ್ರಾವಿಸ್ನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರುತ್ತಲ್ಲ, ಅದರ ಜೊತೆಗೆ ಕಟ್ ಆಫು ರಿಲೀಸ್ ಮಾಡ್ತಾರೆ. ನಿಮಗೆ ಡೌಟ್ ಇರ್ಬೋದು, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಕಟ್ ಆಫ್ ಇನ್ನೂ ಬಿಟ್ಟಿಲ್ವಲ್ಲ ಅಂತ. ಸೊ ನಿಮಗೆ ಆ ಒಂದು ರಿಸಲ್ಟ್ ಏನು ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ಆ ಒಂದು ಕಟ್ ಆಫ್, ಇಂಡಿವಿಜುವಲ್ ಕಟ್ ಆಫ್ನ ರಿಲೀಸ್ ಮಾಡುವಂಥದ್ದು. ನಿಮಗೆ ಲಾಸ್ಟ್ ಇಯರ್ದು ಕಟ್ ಆಫ್ ಬೇಕು ಕ್ಯಾಟಗರಿ ವೈಸು, ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ, ಯಾವುದು ಬ್ರ್ಯಾಂಚ್ ಸಿಗುತ್ತೆ ಅಂತ ನೀವೇ ಆರಾಮಾಗಿ ತಿಳ್ಕೊಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವು ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಜಸ್ಟ್ 19 ರೂಪೀಸ್ನ ಪೇ ಮಾಡಿದ್ರೆ ಆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಗುತ್ತೆ. ನೆಕ್ಸ್ಟು ಶಾರ್ಟ್ಲಿ ನಾವು ಒಂದು ವೆಬ್ಸೈಟ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಈ ಒಂದು 19 ರೂಪೀಸ್ ತೊಗೊಂಡು ಪರ್ಚೇಸ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ ಒಂದು ವೆಬ್ಸೈಟ್ನ ತಗೊಳ್ಳೋದಕ್ಕೆ. ನನ್ನ ಜೊತೆಗೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾರೆ. ಸೊ ನೆಕ್ಸ್ಟು ಒಂದು ಹೊಸ ಸ್ಟೆಪ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ವೆಬ್ಸೈಟ್ನ ಲಾಂಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ರಿಸಲ್ಟ್ ಲಿಂಕು ಏನಿದೆ ಅದು ಪ್ರಾವಿಸ್ನಲ್ ಅಲಾಟ್ಮೆಂಟ್ ಲಿಂಕ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ನಿಮ್ಮ ರಿಸಲ್ಟ್ಸು ಸೇಮ್ ಟು ಸೇಮ್ ಫಸ್ಟ್ ರೌಂಡಲ್ಲಿ ನಿಮಗೆ ಗೊತ್ತಿರುತ್ತೆ. ಲಿಂಕ್ ರಿಲೀಸ್ ಆದ ತಕ್ಷಣ ನಿಮ್ಮ ಏನು CET ನಂಬರು ಮತ್ತು ಡೇಟ್ ಆಫ್ ಬರ್ತೂ ಇನ್ಕ್ಲೂಡ್ ಮಾಡಿದರು, ಅದೆರಡೂ ಹಾಕಿದ್ರೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದು ತೋರಿಸುತ್ತೆ. ಬಟ್ ನೀವು ಮಾರ್ಕ್ ಅಥವಾ ಪ್ರಾವಿಸ್ನಲ್ ರಿಸಲ್ಟ್ ಏನು ಅನೌನ್ಸ್ ಆಗುತ್ತೆ ಅದೇ ಒಂದು ಏನು ಅಲಾಟ್ಮೆಂಟ್ನ ತೊಗೊಂಡೋಗಿ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಅದು ಕನ್ಫರ್ಮು 99% ಅದೇ ಒಂದು ಕಾಲೇಜ್ ಕನ್ಫರ್ಮು. ಇಲ್ಲ 1%, 0.1% ನಿಮಗೆ ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಷ್ಟು MBBS ಸ್ಟೂಡೆಂಟ್ಸು KE ಇದರಿಂದ ಎಕ್ಸಿಟ್ ಆಗ್ತಾರಲ್ವ, ಆವಾಗ ಸ್ವಲ್ಪ ಈಗ MBBS ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ. ಆವಾಗ ಮತ್ತು ಈಗ ಸೆಕೆಂಡ್ ಟೈಮು ಆ ಒಂದು ಸಾಫ್ಟ್ವೇರ್ನ ರನ್ ಮಾಡಿದಾಗ ಸೀಟ್ಸು ಶಿಫ್ಟ್ ಆಗುತ್ತೆ. ಆದ್ದರಿಂದ ನಿಮಗೆ ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆ ಹೊರತು ನಿಮಗೆ ಮಾರ್ಕ್ಗೂ ಮತ್ತು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ಗೂ ಅಂದರೆ ಈಗ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿ ಅದಕ್ಕಿಂತ ಕೆಳಗಡೆ ಹೋಗಲ್ಲ. ಬಟ್ ನಿಮಗೆ 99.9% ಏನು ಸೆಕೆಂಡ್ ರೌಂಡ್ ಮಾರ್ಕಲ್ಲಿ ಸಿಕ್ಕಿರುತ್ತೆ ಅದೇ ಒಂದು ಸೀಟು ಕನ್ಫರ್ಮು. ಬಟ್ ವೆಯ್ಟ್ ಮಾಡಿ ನೋಡೋದ. ಹೇಳಿದ್ನಲ್ಲ, ರಿಸಲ್ಟ್ ಲಿಂಕ್ ರಿಲೀಸ್ ಆಗಿ 10 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ಯಾರೆಲ್ಲ ಚೆಕ್ ಮಾಡ್ಕೊತೀರಾ ನಿಮಗೆ ಇಮಿಡಿಯೇಟ್ಲಿ ತೋರಿಸುತ್ತೆ. ಅದಾದಮೇಲೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಗೊತ್ತಾಗಿರುತ್ತೆ ಸೆಕೆಂಡ್ ರೌಂಡ್ ಮಾರ್ಕ್ ಅಥವಾ ಫೈನಲ್ ಅಲಾಟ್ಮೆಂಟ್ ರಿಲೀಸ್ ಆಗಿದೆ ಅಂತ. ಆವಾಗ ಯಾರೆಲ್ಲ ಚೆಕ್ ಮಾಡೋಕ್ಕೆ ಹೋಗ್ತಾರೆ ಖಂಡಿತ ಅವ್ರಿಗೆ ಸರ್ವರ್ ಎರರ್ ಬಂದೇ ಬರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನಾನು ಏನು ಲಿಂಕ್ ರಿಲೀಸ್ ಆಗುತ್ತೆ ಇಮಿಡಿಯೇಟ್ಲಿ ನಮ್ಮ ಚಾನಲಲ್ಲಿ ಅಥವಾ ವೆಬ್ಸೈಟ್ ಕ್ರಿಯೇಟ್ ಮಾಡಿಸ್ತಿದ್ದೀನಲ್ಲ ಆ ಒಂದು ವೆಬ್ಸೈಟಲ್ಲಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.